ಇವತ್ತು ವಿಶೇಷವಾದ ದಿನ. ಇವತ್ತಿನ ದಿನಾಂಕದಲ್ಲೇ ನಂಬರ್ ಮ್ಯಾಜಿಕ್ ಇದೆ. 11 11 11 ಅನ್ನೋ ಸಂಖ್ಯೆ ಇವತ್ತು ಎಲ್ಲರ ಆಕರ್ಷಣೆಯಾಗಿದೆ. ಈ ಫ್ಯಾನ್ಸಿ ನಂಬರ್ನಂದೇ ಒಳ್ಳೆ ಕೆಲಸ ಮಾಡಬೇಕು ಎಂಬ ಉತ್ಸಾಹಕ್ಕೆ ಬಿದ್ದಿದ್ದಾರೆ ಜನ. ಹೀಗಾಗಿಯೇ ಆಸ್ಪತ್ರೆಗಳಲ್ಲಿ ಹೇಳಿ ಹೆರಿಗೆ ಮಾಡಿಸಿಕೊಳ್ಳಲು ತಾಯಂದಿರು ಮುಂದಾಗಿದ್ದಾರೆ. ಸಿಸೇರಿಯನ್ ಮಾಡಿಸ್ಕೊಂಡಾದರೂ ಸರಿ ಈ ಅದೃಷ್ಟ ಸಂಖ್ಯೆಯೆಂದೇ ಮಗುವಿಗೆ ಜನ್ಮ ನೀಡಬೇಕು ಅನ್ನೋದು ಪಾಲಕರ ಆಶಯ. ಈಗಾಗಲೇ ಬೆಂಗಳೂರಿನ ಕ್ಲೌಡ್9 ಆಸ್ಪತ್ರೆಯಲ್ಲಿ ಇವತ್ತು 9 ಮಕ್ಕಳು ಜನಿಸಿದ್ದು ಒಟ್ಟು 11 ಹೆರಿಗೆಗೆ ಇಲ್ಲಿ ಬುಕಿಂಗ್ ಆಗಿದೆ. ಇನ್ನು BGS ಗ್ಲೋಬಲ್ ಆಸ್ಪತ್ರೆಯಲ್ಲಿ 3 ಮಗು ಜನಿಸಿದೆ. ಇವತ್ತು ಸಂಜೆಯ ಒಳಗೆ ಜನಿಸುವ ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಅಂತಾರೆ ವೈದ್ಯರು. 11 ತುಂಬ ಖುಷಿ ಆಗ್ತಾ ಇದೆ. ಮಗಳು ಹುಟ್ಟಿದ್ದಾಳೆ. ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. How are you feeling now? Okay. I can't explain. It's a remarkable feeling. In the date is 11/11/11. Yeah, and the date is so great. Look at me. Yeah, so we're so happy today. ನಂದು ಡೇಟ್ ಇದ್ದಿದ್ದು 14th. ಸೊ ನೆನ್ನೆ ನನಗೆ ಪೇಯ್ನ್ ಬಂತು. ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆದ್ವಿ. ಸಿನ್ಸ್ ಇಟ್ ಇಸ್ ಫಾಲಿಂಗ್ ಆನ್ 11th ಅಲ್ವಾ, ಇವತ್ತು 11th, ಸೊ ಇಟ್ಸ್ ಗುಡ್ ಡೇಟ್. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೇಯಾ ಶೆಟ್ಟಿ. ಶ್ರೇಯಾ, 11 11 11ರಂದೇ ತಮ್ಮ ಮಗು ಜನನ ಆಗಬೇಕು ಅಂತಕ್ಕಂಥದ್ದು ಸಾಕಷ್ಟು ಪೋಷಕರ ಆಸೆಯಾಗಿತ್ತು. ಈ ಸುಸಂದರ್ಭ ಕೂಡಿ ಬಂದಂತಹ ಸಂದರ್ಭದಲ್ಲಿ ಪೋಷಕರ ಸಂಭ್ರಮ ಹೇಗಿದೆ? ಖಂಡಿತವಾಗಿ ಅರವಿಂದ್, ಈ ಒಂದು ಶತಮಾನ ನಂತರ ಬರುವಂತ ಈ 11 11 11 ಈ ದಿನಕ್ಕೆ ಅದೊಂದು ಫ್ಯಾನ್ಸಿ ನಂಬರ್ಗೆ ಸಾಕಷ್ಟು ಬೇಡಿಕೆ ಇರುತ್ತೆ. ಅದರಲ್ಲೂ ಬೇಡಿಕೆ ಹೆಚ್ಚಾಗಿ ತೋರುವುದು ಈ 9 ತಿಂಗಳ ಹೊಸದೇ ಇರುವಂತಹ ಗರ್ಭಿಣಿಯರಿಂದ. ಸೊ ಈ ಬಾರಿನೂ ಅಷ್ಟೇ ಈ ಒಂದು 11 11 11 ದಿನದಂದು ಈ 9 ತಿಂಗಳ ಹೊಸದೇ ಗರ್ಭಿಣಿಯರು ಈ ಕ್ಲೌಡ್9 ಆಸ್ಪತ್ರೆಗೆ ದಾಖಲಾಗಿದ್ರು. ಇವತ್ತು ಈ ಮಾರ್ನಿಂಗ್ ಇಂದ ಸೊ 9 ಮಕ್ಕಳು ಈಗ ಜನನವಾಗಿದ್ದಾರೆ. ಇನ್ನೂ ಒಂದು ಈ ಸಂಜೆವರೆಗೆ ಇಲ್ಲಿ ಒಂದು 11 ಕೇಸ್ ಬಂದಿತ್ತು. ಈ ಸಂಜೆವರೆಗೆ 11 ಮಂದಿ ಮಕ್ಕಳಿಗೆ ಹುಟ್ಟಿನ ಸಂಭವ ಇದೆ. ಸೊ ಇಲ್ಲಿ ಪೋಷಕರಿಗೆ ತುಂಬಾನೇ ಸಂಭ್ರಮದಲ್ಲಿದ್ದಾರೆ, ತುಂಬಾನೇ ಖುಷಿ ಇದೆ. ತನ್ನ ಮಕ್ಕಳು ಈ ಒಂದು ಒಳ್ಳೆ ದಿನದಂದು, ಈ ಒಂದು ಶುಭ ದಿನ ಅಥವಾ ಒಂದು ಅದೃಷ್ಟ ದಿನ ತನ್ನ ಮಕ್ಕಳಿಗೆ ಜನ್ಮ ಕೊಡಿದಂತ ತುಂಬಾ ಖುಷಿಯಲ್ಲಿದ್ದಾರೆ. ಸೊ ಅದರಲ್ಲೂ ಮುಖ್ಯವಾಗಿರುವುದು ಈ ದಿನ ಒಂದು ಈ 9 ಮಕ್ಕಳಲ್ಲಿ ಹೆಚ್ಚಿನವರು ಹೆಣ್ಮಕ್ಳು, ಅಂದ್ರೆ 7 ಜನ ಹೆಣ್ಮಕ್ಳು, 2 ಜನ ಗಂಡು ಮಕ್ಕಳು. ಸೊ ಈ ಒಂದು ಶುಭ ದಿನದಲ್ಲಿ ಹೆಣ್ಮಕ್ಳೇ ಜಾಸ್ತಿ ಜನ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಈ ಕ್ಲೌಡ್9 ಮತ್ತು ವೈದ್ಯರ ಅವರ ಅನುಭವವನ್ನು ಕೇಳೋಣ. ಹೇಳಿ ಸರ್, ಈ ಒಂದು ಕ್ಲೌಡ್9 ಹೆರಿಗೆ ಆಸ್ಪತ್ರೆಯಲ್ಲಿ ಈ ದಿನ 11 11 11 ಸೊ ಒಂದು ವಿಶೇಷ ದಿನ ಅಂತ ಹೇಳ್ಬಹುದು. ಈ ದಿನ ಈ ಆಸ್ಪತ್ರೆಯಲ್ಲಿ 11 ಕೇಸ್ ಬಂದಿತ್ತು. ಈಗಾಗಲೇ 9 ಜನ ಮಕ್ಕಳು ಇಲ್ಲಿ ಜನ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ, ನಿಮ್ಮ ಅನಿಸಿಕೆ ಏನು ಸರ್? ಅದೇ 11 11 11 ನಮ್ಮ ಲೈಫ್ ಟರ್ಮ್ ಅಲ್ಲಿ ನಾವು ಮತ್ತೆ ನೋಡೋದಕ್ಕಾಗಲ್ಲ. ಯಾಕಂದ್ರೆ ಮತ್ತೆ ಬರಬೇಕು ಅಂದ್ರೆ ಇನ್ನು 100 ವರ್ಷ ಆಗುತ್ತೆ. ಅದರಿಂದ ತುಂಬಾ ಜನ ಎಕ್ಸೈಟ್ ಆಗಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ 11 ಡೆಲಿವರಿ ಬುಕ್ ಆಗಿದೆ, 9 ಆಗ್ಲೇ ಆಗಿದೆ. ಅದರಲ್ಲಿ 7 ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ ಇವತ್ತು, ವಿಚ್ ಶೋಸ್ ದಟ್ ಇಟ್ಸ್ ಎ ಗುಡ್ ಡೇ ಫಾರ್ ಗರ್ಲ್ಸ್ ಅಂತ. ಆಮೇಲೆ 2 ಗಂಡು ಮಕ್ಳು ಹುಟ್ಟಿದ್ದಾರೆ. ಎಲ್ಲರೂ ಹೆಲ್ತಿ ಆಗಿದ್ದಾರೆ. ಯಾರು ನಾವು 1 ದಿವಸ 2 ದಿವಸ ಪ್ರಿಮೆಚ್ಯೂರ್ ಅರ್ಲಿ ಮಾಡಿದೀವಿ. 2 ವಾರ 3 ವಾರ ಅಂತಂದ್ರೆ ನಾವು ಯಾರಿಗೂ ಒಬ್ಲೈಜ್ ಮಾಡಿಲ್ಲ. ಬಟ್ 9ರಲ್ಲಿ 4 ಶೆಡ್ಯೂಲ್ ಡೆಲಿವರಿ ಇತ್ತು, 5 ಇವತ್ತು ಸ್ಪೆಷಲ್ ಡೇ ಅಂತ ಡೆಲಿವರಿ ಆಗಿದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ಇವರು ಸರ್, ಇವ್ರು ಈ ಒಂದು ಹೆತ್ತವರು ಏನೋ ಇಚ್ಛಾಪೂರ್ವಕವಾಗಿ ಮಾಡಿದ್ರೆ ಅಥವಾ ಇದೇನೋ ಅವರ ಸಂದರ್ಭ ಆ ತರ ಇತ್ತ? 9 ಮಕ್ಕಳು ಹುಟ್ಟಿದವರಿಗೆ ಇದರಲ್ಲಿ 4 ಸಂದರ್ಭದಿಂದ ಆಗಿರೋದು. 5 ಇವತ್ತು 11 11 11 ಅಂತ ಹುಟ್ಟಿದ್ದಾರೆ. ಅವರು ದೇ ಆರ್ ವೆರಿ ಎಕ್ಸೈಟೆಡ್. ಯಾಕೆಂದ್ರೆ ಮತ್ತೆ ಇನ್ನೊಂದ್ಸತಿ ಬರುವಾಗ ನನ್ ಆಫ್ ಅಸ್ ವಿಲ್ ಬಿ ಅಲೈವ್. ಯಾಕೆಂದ್ರೆ ಇಟ್ ಕಮ್ಸ್ ಒನ್ಸ್ ಇನ್ 100 years. ಅದಕ್ಕೆ ಓಕೆ, ಹಂಗೇನೆ ಒಂದು ಹೆಣ್ಣಿಗೆ ಜನ್ಮ ಕೊಟ್ಟಂತ ತಂದೆ ಇಲ್ಲಿದ್ದಾರೆ. ಸೊ ಅವರಲ್ಲಿ ಕೇಳೋಣ, ಅವರ ಸಂಭ್ರಮ ಹೇಗಿದೆ, ಅವರು ಯಾವ ತರ ಒಂದು ಖುಷಿನ ಅನುಭವಿಸಿದೆ ಅಂತ ಅವರಲ್ಲಿ ಕೇಳೋಣ. ಹೇಳಿ ಸರ್, ನೀವು ಈ ಒಂದು 11 11 11 ದಿನದಂದು ಒಂದು ಹೆಣ್ಣು ಮಗು ಜನ್ಮ ಕೊಟ್ಟ ತಂದೆ ಆಗಿದ್ದೀರಾ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಿಮ್ಮ ಖುಷಿ ಯಾವ ತರ ನೀವು ಎಕ್ಸ್ಪ್ರೆಸ್ ಮಾಡ್ಬೇಕಂತ ಇದ್ದೀರಾ? ಖುಷಿಗೆ ಏನೋ ಆಕ್ಚುಲಿ ತಡೆನ ಹಿಡಿಯಕ್ ಆಗ್ತಾ ಇಲ್ಲ. ನಮ್ದು ಆಕ್ಚುಲಿ ಪ್ಲಾನ್ ಇದ್ದಿದ್ದಿಲ್ಲ. ಇದು ನಮ್ದು 14ನೇ ತಾರೀಕು ಡೇಟ್ ಇತ್ತು. ಬಟ್ ಏನೋ ನನ್ನ ವೈಫಿಗೆ ಪೇನ್ ಬಂದಿರೋ ಕಾರಣ ಇಲ್ಲಿಗೆ ಬರಬೇಕಾಯ್ತು. ಸೊ ಹಾಗಾಗಿ 11ನೇ ತಾರೀಕು ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಮಗಳು ಕೊನೆವರೆಗೂ ಕೂಡ ಮೋಸ್ಟ್ಲಿ ಏನೋ ಶಿ ವಿಲ್ ರಿಮೆಂಬರ್ ದಿಸ್ ಡೇ. ಸೊ ಫಂಟಾಸ್ಟಿಕ್. 8 ಜನ ಮಕ್ಕಳಿಗೆ ತಂದೆಗಳಿಗೆ ಹುಟ್ಟಿದ ದಿವಸ ಈ ತರ ಮೀಡಿಯಾ ಮುಂದೆ ಮಾತಾಡ್ಕೊಳ್ಳುವಂತ ಆಪರ್ಚುನಿಟಿ ಸಿಗುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ನನಗೆ 11 11 11 ಇಟ್ಸ್ ಅ ಮೆಮೊರಬಲ್ ಡೇ ಫಾರ್ ಮೀ.
ಓಕೆ, ನೋಡಿದಲ್ವಾ ಅರವಿಂದ್, ಅವರೊಂದು ಎಷ್ಟೊಂದು ಸಂಭ್ರಮ ಇತ್ತು, ಅದು ವೈದ್ಯರಲ್ಲಿ ಆಗಿರ್ಬೋದು ಅಥವಾ ಆ ಮಕ್ಕಳ ತಂದೆ ಅಥವಾ ತಾಯಲ್ಲಿ ಇರ್ಬೋದು, ತುಂಬಾನೇ ಸಂಭ್ರಮ ಮನೆ ಮಾಡಿತ್ತು. ಸೊ ಇನ್ನು 11/11 ತಮ್ಮ ಮಕ್ಕಳಿಗೆ ಜನ್ಮ ಕೊಡ್ಬೇಕು ಅನ್ನೋ ತುಂಬಾನೇ ಅವರ ಮಹದಾಸ ಆಗಿರುತ್ತೆ. ಸೊ ಅದನ್ನ ಪೂರೈಸಿಕೊಂಡವರು ಇಲ್ಲಿದ್ರು. ಸೊ ಅವರ ಸಂಭ್ರಮ ನೀವು ನೋಡಿದ್ದೀರಾ ಅರವಿಂದ್. ಓಕೆ ಶ್ರೇಯಾ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.